ಈ ಜಗತ್ತೊಳಗ ಅತಿ ಒಬ್ಬಂಟಿಯಾಗಿರೋ ವ್ಯಕ್ತಿ ಯಾರು ಗೊತ್ತಾ? ಜವಾಬ್ದಾರಿ ಹೊತ್ತ ಒಬ್ಬ ಗಂಡು ಮಗ. ತನ್ನ ದೋಸ್ತರಿಗೆ ರಾತ್ರಿ 2 ಗಂಟೆ ಆದ್ರೂ ಸಹಿತ ಏನಾರ ಸಮಸ್ಯೆ ಬಂದ್ರ ಹೋಗಿ ನಿಲ್ಲವ. ಆದ್ರ ತನಗೇನಾರ ಸಮಸ್ಯೆ ಬಂದಾಗ ಯಾರು ಇರಲ್ಲ. ಜನ ಏನಂತಾರಂದ್ರ, ಅವೇನ್ ಬಿಡ ಗಂಡು ಮಗ ಅದಾನ, ಅವಂಗೇನು ದುಃಖ ಇರ್ತೈತಿ ಅಂತಾರ. ಆದ್ರ ನಿಜ ಹೇಳ್ಬೇಕಂದ್ರ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ದುಃಖ ಜಾಸ್ತಿ ಇರ್ತೈತ್ರಿ. ಹೆಣ್ಮಕ್ಳಾರ ಕಣ್ಣಾಗ ನೀರ್ ಹಾಕಿ ಸಮಾಧಾನ ಮಾಡ್ಕೊಂಡ್ಬಿಡ್ತಾರ. ಆದ್ರ ಗಂಡ್ಮಕ್ಳು ಅಳ್ಬೇಕಂದ್ರ ಸಹಿತ ಆ ಹಳದ ಕಣ್ಣೀರ ಬರಂಗಿಲ್ಲ, ಒಳಗೊಳಗ ಕುದೀತಿರ್ತಾರ. ನಾವು ಗಂಡ್ಮಕ್ಳು ಸಣ್ಣರಿದ್ದಂಗಿಂದನು ಗಂಡ್ಮಕ್ಳು ಕಣ್ಣೀರ್ ಹಾಕ್ಬಾರ್ದಪ್ಪ ಅಂತೇಳಿ ತಲೆಗ ತುಂಬಿಟ್ಟಿರ್ತಾರ. ನೋಡ್ರಿ, ಈ ಸಮಾಜ ಗಂಡ್ಮಕ್ಳು ಮತ್ತೆ ಹೆಣ್ಮಕ್ಳು ಅಳಿಯೋ ರೀತಿ ಹೆಂಗೈತಂದ್ರ, ಹೆಣ್ಮಕ್ಳು ಚಲೋ ಓದ್ಲಿಲ್ಲ ಅಂದ್ರ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲ ಅಂದ್ರ ಒಂದು ಮದುವೆ ಮಾಡಿ ಕಳಿಸ್ಬಿಡ್ತಾರ. ಅವ್ರ ಭವಿಷ್ಯ ಸೇಫ್. ಅದ ಏನಾರ ಗಂಡ್ಮಗ ಚಲೋ ಓದಿಲ್ಲ ಅಂದ್ರ, ಮಾಡಕ್ ಏನ ಕೆಲ್ಸ ಇಲ್ಲ ಅಂದ್ರ, ಈ ಸಮಾಜ, ನೆಂಟ್ರು, ಊರವ್ರ ಕಣ್ಣಾಗ ಅವ ಭೂಮಿಗೆ ಭಾರ ಆಗ್ಬಿಡ್ತಾನ. ಇವ್ ಬದುಕಿದ್ದ ದಂಡ, ಅಪ್ಪನ್ ದುಡ್ನ್ಯಾಗ ತಿಂದು ದಪ್ಪಾಗ್ಯಾನ ಅಂತ ಎಲ್ಲರೂ ಬೈದಾಡ್ತಾರ. ಈ ಮಾತು ಹುಡುಗನಿಗೆ ಎಷ್ಟು ಚುಸ್ತಾವ ಅಂದ್ರ ಅದು ಅನುಭವಿಸೋದಂಗ ಗೊತ್ತು. ಒಂದ್ ಮಿಡಲ್ ಕ್ಲಾಸ್ನಾಗ ಹುಟ್ಟಿರುವ ಗಂಡ್ಮಗ ಅವಂದಾದ ಕನಸುಗಳಿರ್ತಾವ. ಬೆಳೆದಿದ್ದ ತಕ್ಷಣ ಅಪ್ಪನ ಸಾಲ ತೀರ್ಸೋದ, ಇಲ್ಲ ತಂಗಿ ಮದುವೆ ಮಾಡೋದ, ಇಲ್ಲ ಮನಿ ಕಟ್ಟೋದ, ಈ ಎಲ್ಲಾ ಜವಾಬ್ದಾರಿಗಳ ಮಧ್ಯೆ ಅವನ ಕನಸನ್ನ ಸಾಯಿಸ್ಬಿಡ್ತಾನ, ಕೊಲೆ ಮಾಡ್ಬಿಡ್ತಾನ. ತನಗ ಹರ್ರ ಶರ್ಟ್ ಇದ್ರು ನಡಿತೈತಿ, ಆದ್ರ ಅಪ್ಪ ಅವಾಗ ತಂಗಿಗೆ ಯಾಕೆ ಕಮ್ಮಿನೂ ಆಗ್ಬಾರ್ದು ಅಂತೇಳಿ ಹಗಲು ರಾತ್ರಿ ದುಡಿತಿರ್ತಾನ. ಅವನ್ ಜೇಬ್ನ್ಯಾಗ 100 ರೂಪಾಯಿ ಇರ್ಲಿ ಬಿಡ್ಲಿ, ಮಕದ ಮೇಲೆ ಒಂದ್ ನಗು ಇದ್ದ ಇರ್ತೈತಿ. ಯಾಕಂದ್ರ ಅವ ಕುಗ್ಗಿದ್ರ ಇಡೀ ಮನಿ ಕುಸದ್ ಬೀಳ್ತೈತಿ ಅನ್ನೋ ಭಯ ಅವಂಗ ಯಾವಾಗ ಕಾಡ್ತಿರ್ತೈತಿ. ಅದಕ್ಕ ನಾ ಹೇಳೋದ್ ಒಂದರಿ, ನಿಮ್ ಅಕ್ಕಪಕ್ಕ ಮನ್ಯಾಗ ಅಥವಾ ನಿಮ್ ಫ್ರೆಂಡ್ಸ್ ಲಿಸ್ಟ್ ಒಳಗ ಯಾರ ಕಷ್ಟ ಪಡಾಕತ್ತಿದ್ರ ಅಥವಾ ಜವಾಬ್ದಾರಿ ಹೊತ್ತ ನೋವು ಅನುಭವಿಸಕತ್ತಿದ್ರ ಅವನ್ ದಯವಿಟ್ಟು ಅವಮಾನ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಅವನ ಬೆನ್ ತಟ್ರಿ, ಅವನ ಜೊತೆಗೆ ನಿಲ್ರಿ. ನಾ ಇದನ್ ಬಿಡು ಅಂತ ಹೇಳಿ ಒಂದು ಭರವಸೆ ಕೊಡ್ರಿ. ಅದು ಅವಂಗ 1000 ಆನೆಗಳ ಬಲ ತುಂಬತೈತಿ, ಕಾನ್ಫಿಡೆನ್ಸ್ ಬರ್ತೈತಿ, ಜೀವನದಾಗ ಸಕ್ಸಸ್ ಆಕನ. ಗಂಡು ಮಗನ ಜೀವನ ಅಂದ್ರ ಅದು ಸುಲಭ ಅಲ್ರಿ, ಅದೊಂದು ಉರಿಯೋ ಬೆಂಕಿ ಇದ್ದಂಗ. ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಜವಾಬ್ದಾರಿ ಹೊತ್ತ ಗಂಡು ಮಕ್ಕಳಿಗೆ ಶೇರ್ ಮಾಡ್ರಿ. ಸಮಾಜದ ವಾಸ್ತವವನ್ನ ಬಿಚ್ಚಿಡೋ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ಕಾರ.